ಆಶಾ ಭೋಂಸ್ಲೆ ಅವರು, ನಾನು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿಲ್ಲ. ಅವ್ರ ಹಾಡುಗಳು ತುಂಬ ಕೇಳಿದ್ದೆ, ದೊಡ್ಡ ಫ್ಯಾನ್ ಅವರಿಗೆ. ಅವರು ಅಂತ ತಕ್ಷಣ ಒಂದು ಕಡೆ ಲತಾ ಮಂಗೇಶ್ಕರ್ ಇದ್ದರೆ, ಒಂದು ಕಡೆ ಆಶಾ ಭೋಂಸ್ಲೆ ಜೊತೆಗೆ ಹಂಗೆ ಫೇಮಸ್ ಆದರು. ಆಶಾ ಭೋಂಸ್ಲೆ ತುಂಬ ವೆರೈಟೀಸಾಗಿ ಆಡ್ತಿದ್ರು. ಒಂದೇ ಸಾಫ್ಟ್ ಸಾಂಗ್ ಅಲ್ಲದೆ ಕ್ಲಬ್ ಸಾಂಗ್ಗಳು ಎಲ್ಲ ಥರ ಸಾಂಗ್ ಹಾಡ್ತಾಯಿದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಂಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ಅವ್ರನ್ನೆಲ್ಲ ನಾವು ನೋಡಿಲ್ಲ. ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸು. ಸರಸ್ವತಿ ಅವರು ನೃತ್ಯದಲ್ಲಿ, ಹಾಡಲ್ಲಿ ಸರಸ್ವತಿ ಅವರು. ಇಂಡಿಯನ್ ಇಂಡಸ್ಟ್ರಿ ಅವ್ರು ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ ಹಾಡಲ್ಲಿ. ಅವ್ರ ಸಿನಿಮಾಗಳು, ಅವ್ರು ಹಾಡಿದ ಹಾಡುಗಳು, ಅವ್ರು ಮಾಡಿದ ಶೋಗಳು, ಫಾರಿನಲ್ಲಿ ಸಿಕ್ಕಾಪಟ್ಟೆ ಶೋ ಮಾಡಿದ್ದಾರೆ. ತುಂಬ ದೊಡ್ಡ ಸಿಂಗರು. ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ದೊಡ್ಡ ಲಾಸೇ. ಬಟ್ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ, ತುಂಬ ಜನಕ್ಕೆ ಕೋಚ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ಯಾರಾದರೂ ಬರ್ತಾರೆ, ತುಂಬ ಜನಗಳಿಗೆ ಹೇಳ್ಕೊಬಿಟ್ಟು ಹೋಗಿದ್ದಾರೆ. 12,000 ಹಾಡುಗಳು, ಗಿನ್ನಿಸ್ ದಾಖಲೆ. ಒಬ್ಬ ಗಾಯಕಿ ಹೆಸರಲ್ಲಿರುವಂಥ ಒಂದು ದೊಡ್ಡ ದಾಖಲೆ ಅಂದರೆ ತಪ್ಪಲ್ಲ ಅದು. ತುಂಬ ಗ್ರೇಟ್ ಅವರು ಎಷ್ಟು ಮಾತಾಡಿದ್ರು ಅವ್ರ ಬಗ್ಗೆ ನಮ್ಮದು ಕಮ್ಮಿ ಅಂತಲೇ ಅನಿಸುತ್ತೆ.